Hello and welcome to Panchajanya IS. Today in this session, we are going to see the current affairs of 4 July 2024. Now, let us look at the topics that today we are going to discuss. So, ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಇಲ್ಲಿ ಫಸ್ಟ್ ಒನ್ 26/11 ಅಕ್ಯೂಸ್ಡ್ ರಾಣಾ ಕ್ಯಾನ್ ಬಿ ಎಕ್ಸ್ಟ್ರಾಡಿಟೆಡ್ US ಅಟಾರ್ನಿ ಅಂತ ಇದೆ. ಸೊ ಈ ಒಂದು ಟಾಪಿಕ್ ಅನ್ನು ನಾವು GS ಪೇಪರ್ 2 ನಲ್ಲಿ ಪಾಲಿಟಿ ಅಂಡರ್ ನಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಆರ್ಟಿಕಲ್ ಟ್ರಯಲ್ಸ್ ಮೆಡಿಕಲ್ ಎಥಿಕ್ಸ್ ಅಂಡ್ ದ ಆರ್ಬಿಟ್ ಆಫ್ ಪವರ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 2 ಆಸ್ ವೆಲ್ as GS ಪೇಪರ್ 4 ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. GS ಪೇಪರ್ 2 ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಂಡ್ GS ಪೇಪರ್ 4 ನಲ್ಲಿ ನಮಗೆ ಎಥಿಕ್ಸ್ ನಲ್ಲಿ ಸೊ ಈ ಒಂದು ಆರ್ಟಿಕಲ್ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ನಾವು ನೆಕ್ಸ್ಟ್ ಆರ್ಟಿಕಲ್ ಏರ್ ಪೊಲ್ಯೂಷನ್ ಸ್ಪೈಕ್ಸ್ ಮೇ ರೈಸ್ ಡೆತ್ ರೇಟ್ಸ್ ಇನ್ ಸಿಟೀಸ್ ವಿತ್ ಕ್ಲೀನರ್ ಏರ್ ಸೇಸ್ ಸ್ಟಡಿ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 3 ನಲ್ಲಿ ಎನ್ವಿರಾನ್ಮೆಂಟ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಆರ್ಟಿಕಲ್ ಸೊ ಹಿಯರ್ ಇಂಡಿಯಾ ಟು ಹೋಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ಅಂತ ಇದೆ. ಸೊ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 1 ನಲ್ಲಿ ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ನೆಕ್ಸ್ಟ್ ಆರ್ಟಿಕಲ್ ಕ್ಯಾಬಿನೆಟ್ ಕಮಿಟೀಸ್ ರೀಕನ್ಸ್ಟಿಟ್ಯೂಟೆಡ್ NDA ಪಾರ್ಟ್ನರ್ಸ್ ಆನ್ ಬೋರ್ಡ್ ಅಂತ ಇದೆ. ಹಿಯರ್ ಕೀವರ್ಡ್ ಕ್ಯಾಬಿನೆಟ್ ಕಮಿಟಿ ಬಗ್ಗೆ ಇದೆ. ಸೊ ಇದನ್ನು ನಾವು GS ಪೇಪರ್ 2 ನಲ್ಲಿ ಪಾಲಿಟಿ ಅಂಡರ್ ನಲ್ಲಿ ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದು ಸ್ಮಾರ್ಟ್ ಸಿಟಿ ಕುರಿತಾಗಿದೆ. ಸೊ ಇದರ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ 2025 ಮಾರ್ಚ್ ವರೆಗೆ 25ರವರೆಗೆ ಅವಧಿಯನ್ನ ಕೇಳಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮ್ಗೆ ಸೊ GS ಪೇಪರ್ 2 ಪಾಲಿಟಿ ಅಂಡರ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. So now let us see the articles in detail. So before getting into the discussion, now let us see the key answer for the yesterday's question. So first question ಏನಿದೆ ಅಂದ್ರೆ with reference to India, so ಭಾರತಕ್ಕೆ ಸಂಬಂಧಿಸಿದಂತೆ consider the following statements ಅಂತ ಇದೆ. So here when prisoner makes out a sufficient case, parole cannot be denied. So such prisoner because it becomes a matter of his or her right ಅಂತ ಇದೆ. ಸೊ ಇಲ್ಲಿ ಪೆರೋಲ್ ನ ನೀಡಬೇಕಾಗಿದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಸ್ಪೆಸಿಫಿಕ್ ರೀಸನ್ ಇರಬೇಕು. ಓಕೆ, ಸೊ ರೀಸನ್ ಇದ್ದಾಗ ಏನ್ ಮಾಡ್ತೀವಿ ಅಂತಂದ್ರೆ ಸೊ ಅವರನ್ನ ಬಿಡುಗಡೆನ ಮಾಡ್ತೀವಿ. ಸೊ ಈ ಬಿಡುಗಡೆನ ಮಾಡುವಂತದ್ದು ಅಥವಾ ಪೆರೋಲ್ ನ ಪಡೆಯುವಂತದ್ದು ಸೊ ಇದು ಆ ಒಂದು ವ್ಯಕ್ತಿಯ ಸೊ ರೈಟ್ ಅಲ್ಲ ಅಂತ ನಾವು ನಿನ್ನೆ ಕ್ಲಾಸ್ ನಲ್ಲಿ ನೋಡಿದ್ದೀವಿ. ಓಕೆ, ಸೊ ಹೀಗಾಗಿ ಇದೇನಾಗುತ್ತೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಸ್ಟೇಟ್ ಗವರ್ಮೆಂಟ್ಸ್ ಹ್ಯಾವ್ ದೇರ್ ಓನ್ ಪ್ರಿಸನರ್ ರೂಲ್ಸ್ ಅಂತ ಇದೆ. ಪ್ರಿಸನರ್ ರಿಲೀಸ್ ಆನ್ ಪೆರೋಲ್ ರೂಲ್ಸ್ ಅಂತ ಇದೆ. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಪೆರೋಲ್ ಕುರಿತು ಸೊ ಸ್ಟೇಟ್ ಗವರ್ಮೆಂಟ್ ಅಸ್ ವೆಲ್ as ಸೆಂಟ್ರಲ್ ಗವರ್ಮೆಂಟ್ಗೆ ಸಪರೇಟ್ ರೂಲ್ಸ್ ಇರುತ್ತೆ. ಸೊ ಈ ರೂಲ್ಸ್ ನ ಒಂದು ಪ್ರಕಾರ ಏನ್ ಮಾಡಲಾಗುತ್ತೆ ಅವರಿಗೆ ಪೆರೋಲ್ ನ ನೀಡಲಾಗುತ್ತೆ. ಸೊ ಹೀಗಾಗಿ ಸರಿ ಉತ್ತರ ಏನಾಗುತ್ತೆ ಅಲ್ಲಿ ಸೊ ದಿಸ್ ಇಸ್ ರೈಟ್ ಆಗುತ್ತೆ. ಸೊ ಆನ್ಸರ್ ಸೊ ಇಲ್ಲಿ ಕೇಳಿರೋದು ನಮಗೆ ಈಸರ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಹೀಗಾಗಿ ಆಪ್ಷನ್ ಬಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. Yes, now let us see the articles in detail. So here this article is in page number 1. 26/11 accused Rana can be extradited US. Okay, so ಇಲ್ಲಿ ನಮಗೆ ಕೀವರ್ಡ್ ಏನಾಗುತ್ತೆ ಅಂತಂದ್ರೆ ಕೀವರ್ಡ್ ಹಿಯರ್ ಫಸ್ಟ್ ಒನ್ 26/11 ಅಟ್ಯಾಕ್ ಆರ್ ಟೆರರ್ ಅಟ್ಯಾಕ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಹಿಯರ್ ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತ ಬರುತ್ತೆ. ಸೊ ಹಿಯರ್ ಭಾರತ ಮತ್ತು ಈ US ನಡುವೆ ಏನಿದೆ ಅಂತಂದ್ರೆ ಈ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇದೆ. ಏನಿದೆ ಎಕ್ಸ್ಟ್ರಾಡಿಷನ್ ಅಂತಾರೆ ಕನ್ನಡದಲ್ಲಿ ಹಸ್ತಾಂತರ ಅಂತ ಕರಿತೀವಿ. ಸೊ ಹಿಯರ್ ಎಕ್ಸ್ಟ್ರಾಡಿಷನ್ ಟ್ರೀಟಿ. ಓಕೆ, ಸೊ ಇದು ಭಾರತ ಮತ್ತು US ನಡುವೆ. ಓಕೆ, ಇಂಡಿಯಾ US. ಓಕೆ, ಸೊ ಹೀಗಾಗಿ ಈ ಒಂದು ಟಾಪಿಕ್ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಅಂದ್ರೆ GS ಪೇಪರ್ 2 ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಟೆರರ್ ಅಟ್ಯಾಕ್. ಓಕೆ, ಸೊ ಈ ರೀತಿಯ ಒಂದು ಟೆರರ್ ಅಟ್ಯಾಕ್ ನಮಗೆ ಇಂಟರ್ನಲ್ ಸೆಕ್ಯೂರಿಟಿ ಅಂದ್ರೆ GS ಪೇಪರ್ 3 ನ ಒಂದು ಇಂಟರ್ನಲ್ ಸೆಕ್ಯೂರಿಟಿ ನಲ್ಲಿ ಸೊ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿರೋ ಸೊ ಒಂದು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಪಾಕಿಸ್ತಾನ ಒರಿಜಿನ್ ಕೆನಡಿಯನ್ ಬಿಸ್ನೆಸ್ ಮ್ಯಾನ್, ಪಾಕಿಸ್ತಾನ ಮೂಲದ ಒಂದು ಕೆನಡಿಯನ್ ಒಂದು ಬಿಸ್ನೆಸ್ ಮ್ಯಾನ್ ಏನಾಗಿದ್ದಾರೆ ಅಂತಂದ್ರೆ ಸೊ ಯಾರು ಅವ್ರ ಹೆಸರು ರಾಣಾ ಅನ್ನೋರು ವಾಂಟೆಡ್ ಇನ್ ಇಂಡಿಯಾ ಫಾರ್ ಹಿಸ್ ರೋಲ್ ಇನ್ ದ 2008 ಮುಂಬೈ ಟೆರರ್ ಅಟ್ಯಾಕ್ಸ್. ಸೊ ಈಸ್ ಎಕ್ಸ್ಟ್ರಾಡಿಟೇಬಲ್ ಅಂಡರ್ ದ ಪ್ಲೇನ್ ಪ್ರೊವಿಷನ್ ಆಫ್ ದ US ಇಂಡಿಯಾ ಎಕ್ಸ್ಟ್ರಾಡಿಷನ್ ಟ್ರೀಟಿ.
ಸೊ ಪಾಕಿಸ್ತಾನದ ಮೂಲದ ಒಂದು ಕೆನಡಿಯನ್ ಬಿಸ್ನೆಸ್ ಮ್ಯಾನ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಭಾರತಕ್ಕೆ ಇವರು 26/11 ಅಂದ್ರೆ 2008 ಒಂದು ನವೆಂಬರ್ ತಿಂಗಳಿನ 6ನೇ ತಾರೀಕು, ಓಕೆ 26ನೇ ತಾರೀಕಿನಲ್ಲಿ ಏನಾಗತ್ತೆ ಅಂತಂದ್ರೆ, ಸೊ ಮುಂಬೈನಲ್ಲಿ ಟೆರರ್ ಅಟ್ಯಾಕ್ ನ ಮಾಡ್ತಾರೆ. ಸೊ ಮುಂಬೈನ ಒಂದು ತಾಜ್ ಹೋಟೆಲ್ ಅಂತ ಬರುತ್ತೆ, ಅದ್ರ ಮೇಲೆ ಟೆರರ್ ಅಟ್ಯಾಕ್ ನ ಮಾಡ್ತಾರೆ. ಸೊ ಅದರಲ್ಲಿ ಈ ರಾಣಾ ಅನ್ನೋ ವ್ಯಕ್ತಿ ಕೂಡ ಏನಾಗತ್ತಾನೆ, ಇನ್ವಾಲ್ವ್ ಆಗಿರ್ತಾನೆ. ಓಕೆ, ಸೊ ಈತ ಇವಾಗ ಏನ್ ಮಾಡಿದೆ ಅಂತಂದ್ರೆ, US ನಲ್ಲಿ ಏನಾಗಿದ್ದಾನೆ, ವಾಸವಾಗಿದ್ದಾನೆ. ಓಕೆ, ಸೊ ಇಲ್ಲಿ ಭಾರತ ಮತ್ತು US ನಡುವೆ ಏನಾಗಿದೆ ಅಂತಂದ್ರೆ, ಒಂದು ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತ ಬರುತ್ತೆ. ಏನಿದೆ ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತಂದ್ರೆ, ಸೊ ಯಾರು ಈ ರೀತಿಯ ಒಂದು ಅಪರಾಧಗಳಲ್ಲಿ ಭಾಗಿಯಾಗಿ ವಿದೇಶದಲ್ಲಿ ತಲೆ ಮರೆಸಿಕೊಂಡಾಗ ಅವರನ್ನ ಆ ಒಂದು ದೇಶಕ್ಕೆ, ಅಪರಾಧ ಕೃತ್ಯವನ್ನ ಮಾಡಿದಂತ ದೇಶಕ್ಕೆ ಗಡಿಪಾರನ್ನ, ಓಕೆ, ಅಥವಾ ಹಸ್ತಾಂತರ ಮಾಡುವಂತಹ ಒಂದು ಏನಾಗಿದೆ, ನಿಯಮವಾಗಿದೆ. ನಾವು ಇವಾಗ ಸೊ ಈ ಒಂದು ಟ್ರೀಟಿಯ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಫಸ್ಟ್ ಇಯರ್ ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತಂದ್ರೆ ಮೇಲೆ ಹೇಳಿದ ಹಾಗೆ ನಿಮ್ಗೆ ಯಾವ ಒಂದು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಾಗ ಅವರನ್ನ ಏನ್ ಮಾಡ್ಲಾಗತ್ತೆ, ಆ ಒಂದು ಉಭಯ ದೇಶಗಳ ಆ ಒಂದು ವ್ಯಕ್ತಿಯನ್ನ ಏನ್ ಮಾಡುತ್ತೆ, ಸೊ ಹಸ್ತಾಂತರವನ್ನ ಮಾಡುತ್ತೆ. ಸೊ ಹೀಗೆ ಸೊ ಇದೇ ರೀತಿಯ ಒಪ್ಪಂದ ಕೂಡ ನಾವು ಭಾರತ ಮತ್ತು UK ನಡುವೆ ಇದೆ, UK ಅಂಡ್ ಇಂಡಿಯಾ. ಸೊ ಇಲ್ಲಿ ನೀರವ್ ಮೋದಿ ಅಂತ ಬರ್ತಾರೆ. ಇವ್ರು ಏನಂತಂದ್ರೆ ಡೈಮಂಡ್ ಒಂದು ಬಿಸ್ನೆಸ್ ಮನ್ ಆಗಿರ್ತಾರೆ. ಇವರು ಗುಜರಾತ್ ಮೂಲದವರು. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನುವಂತ ಒಂದು ಬ್ಯಾಂಕಿಗೆ ಸೊ ಇವರು ಫ್ರಾಡ್ ಅನ್ನ ಮಾಡಿರ್ತಾರೆ. ಸುಮಾರು ಸಾವಿರಾರು ಕೋಟಿಯ ಒಂದು ಹಣಕಾಸಿನ ವಂಚಿಸಿ ಏನ್ ಮಾಡಿದ್ದಾರೆ, UK ಪಲಾಯನವನ್ನ ಮಾಡಿರ್ತಾರೆ. ಸೊ ಇವರನ್ನು ಕೂಡ ಎಕ್ಸ್ಟ್ರಾಡಿಷನ್ ಮಾಡ್ಬೇಕಂತ ಭಾರತ ಏನ್ ಮಾಡಿತ್ತು, ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿತ್ತು. ಸೊ ಅದಕ್ಕೆ UK ಗವರ್ನರ್ ಕೂಡ ಒಪ್ಪಿಕೊಂಡಿದೆ. ಸೊ ಭಾರತದಲ್ಲಿ ಸೊ ಈ ರೀತಿಯ ಒಂದು ಕಾನೂನುಗಳನ್ನ ಸೊ ಯಾವ ಒಂದು ಆಕ್ಟ್ ಅಡಿಯಲ್ಲಿ ಬರುತ್ತೆ ಅಂತಂದ್ರೆ, ಇದು ಎಕ್ಸ್ಟ್ರಾಡಿಷನ್ ಆಕ್ಟ್ 1962 ಅಂತ ಬರುತ್ತೆ. ಸೊ ಇದರ ಒಂದು ರೂಲ್ಸ್ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಇವರನ್ನ ಬೇರೆ ದೇಶಕ್ಕೆ ಹಸ್ತಾಂತರ ಮಾಡೋದಾಗಿರ್ಬೋದು ಅಥವಾ ಬೇರೆ ದೇಶದಿಂದ ಭಾರತಕ್ಕೆ ಹಸ್ತಾಂತರ ಮಾಡಿಸಿಕೊಳ್ಳೋದು ಇರುತ್ತೆ. ಸೊ ದಿಸ್ ಇಸ್ ಫಾರ್ ಬೋತ್ ಎಕ್ಸ್ಟ್ರಾಡಿಟಿಂಗ್ ಪರ್ಸನ್ ಟು ಇಂಡಿಯಾ ಅಂಡ್ ಫ್ರಮ್ ಇಂಡಿಯಾ. ಓಕೆ, ಸೊ ಇವಾಗ ಏನಾಗಿದೆ ಅಂತಂದ್ರೆ, ಸೊ ಆತ ಭಾರತಕ್ಕೆ ಬೇಕಾಗಿದ್ದಾನೆ. ಓಕೆ, ಆ ರಾಣಾವನ್ನಂತ ವ್ಯಕ್ತಿ ಭಾರತಕ್ಕೆ ಈ ಒಂದು ಕೇಸಲ್ಲಿ ಬೇಕಾಗಿದ್ದಾನೆ. ಸೊ ಇವಾಗ ಏನ್ ಮಾಡುತ್ತೆ, US ಭಾರತಕ್ಕೆ ಅವರನ್ನ ಹಸ್ತಾಂತರ ಮಾಡುತ್ತೆ. ಸೊ ಇನ್ ಕೇಸ್ US ಅಲ್ಲಿ ಏನಾದ್ರೂ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿ ಆತ ಭಾರತದಲ್ಲಿ ಬಂದಿದ್ರೆ, ಸೊ ಅವಾಗ ಏನಂತಂದ್ರೆ ಅಕಾರ್ಡಿಂಗ್ ಟು ದಿಸ್ ಟ್ರೀಟಿ, ಸೊ ಇವನನ್ನ ಏನ್ ಮಾಡ್ಲಾಗತ್ತೆ, ಇಲ್ಲಿ US ಹಸ್ತಾಂತರ ಮಾಡ್ಲಾಗತ್ತೆ. ಸೊ ಈ ಒಂದು ಟ್ರೀಟಿಯ ಪ್ರಕಾರ. ಸೊ ಈ ಒಂದು ಟ್ರೀಟಿ ಸದ್ಯಕ್ಕೆ ಎಕ್ಸ್ಟ್ರಾಡಿಷನ್ ಟ್ರೀಟಿ ವಿತ್ ಮೋರ್ ದ್ಯಾನ್ 40 ಕಂಟ್ರಿ ಅಂಡ್ ಎಕ್ಸ್ಟ್ರಾಡಿಷನ್ ಅಗ್ರಿಮೆಂಟ್ ಸೊ ವಿತ್ 11 ಕಂಟ್ರಿ. ಭಾರತ 40 ದೇಶಗಳೊಂದಿಗೆ ಏನ್ ಮಾಡಿದೆ ಅಂತಂದ್ರೆ, ಸೊ ಈ ಒಪ್ಪಂದವನ್ನ ಹಾಕಿಕೊಂಡಿದೆ. ಹಾಗೆ ಸುಮಾರು 11 ದೇಶಗಳೊಂದಿಗೆ ಸೊ ಅಗ್ರಿಮೆಂಟ್ ಅನ್ನು ಕೂಡ ಮಾಡಿಕೊಂಡಿದೆ. ಸೊ ಈ ಒಂದು ಟ್ರೀಟಿಯ ಕುರಿತು ನೋಡೋದಾದ್ರೆ, ಸೊ ಇದರಲ್ಲಿ ಯಾವೆಲ್ಲ ಒಂದು ಪ್ರಿನ್ಸಿಪಲ್ ಗಳನ್ನ ಫಾಲೋ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಒನ್ ಅಪ್ಲೈಸ್ ಓನ್ಲಿ ಟು ಸಚ್ ಅಫೆನ್ಸಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ದ ಟ್ರೀಟಿ. ಸೊ ಆ ಒಂದು ಟ್ರೀಟಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಅಪರಾಧಗಳನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಮಾತ್ರ ಸೊ ಅವರನ್ನ ನೀವೇನ್ ಮಾಡ್ಬೇಕಂತಂದ್ರೆ ಹಸ್ತಾಂತರ ಮಾಡ್ಬೇಕಂತ ಹೇಳ್ತಾರೆ. ಹಾಗೆ ಇಲ್ಲಿ ಪ್ರಿನ್ಸಿಪಲ್ ಆಫ್ ಡ್ಯುಯಲ್ ಕ್ರಿಮಿನಾಲಿಟಿ ಅಂತ ಬರುತ್ತೆ. ಸೊ ಆತ ಏನಾದ್ರೂ ಇನ್ ಕೇಸ್ ಎರಡು ದೇಶಗಳಲ್ಲಿ ಕೂಡ ಓಕೆ ಸೊ ಅಪರಾಧವನ್ನ ಮಾಡಿದ್ರೆ ಅಥವಾ ಎರಡು ದೇಶಗಳಿಗೆ ಆತ ಬೇಕಾಗಿದ್ರೆ ಸೊ ಅವರನ್ನು ಕೂಡ ಹಸ್ತಾಂತರ ಮಾಡ್ಲಿಕ್ಕೆ ಈ ಒಂದು ಕಾಯ್ದೆ ಏನ್ ಮಾಡುತ್ತೆ, ಅವಕಾಶವನ್ನ ನೀಡುತ್ತೆ. ಸೊ ಇವರನ್ನ ಹಸ್ತಾಂತರ ಮಾಡೋದೇನಿರುತ್ತೆ ಅಂತಂದ್ರೆ, ಆ ಒಂದು ದೇಶ ರಿಕ್ವೆಸ್ಟ್ ಮಾಡಿಕೊಂಡಾಗ ಮಾತ್ರ ಅವರನ್ನ ಹಸ್ತಾಂತರ ಮಾಡಲಾಗತ್ತೆ. ಎಸ್, ನಾವು ಲೆಟ್ ಅಸ್ ಲುಕ್ ಅಟ್ ದ ನೆಕ್ಸ್ಟ್ ಟಾಪಿಕ್, ಟ್ರಯಲ್ಸ್, ಮೆಡಿಕಲ್ ಎಥಿಕ್ಸ್ ಅಂಡ್ ದ ಆರ್ಬಿಟ್ ಆಫ್ ಪವರ್ ಅಂತ ಇದೆ. ಸೊ ಇದು ನಿಮ್ಗೆ ಮೇಲೆ ಹೇಳಿದ ಹಾಗೆ GS ಪೇಪರ್ 2 ಆಸ್ ವೆಲ್ GS ಪೇಪರ್ 2 ಆಸ್ ವೆಲ್ GS ಪೇಪರ್ 4 ನಲ್ಲಿ ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಏನೆಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಅಲಿಗೇಷನ್ ಆಫ್ ಇರ್ರೆಗ್ಯುಲಾರಿಟೀಸ್ ಆಫ್ ಕೋವ್ಯಾಕ್ಸಿನ್ ಟ್ರಯಲ್ ಅಂತ ಇದೆ. ಸೊ ಕೋವ್ಯಾಕ್ಸಿನ್ ಅನ್ನೋದು ನಮ್ಗೆ ಸೊ ಕೊರೋನಾ ವೈರಸ್ ಒಂದು ವ್ಯಾಕ್ಸಿನ್ ಆಗಿದೆ. ಸೊ ಇದನ್ನ ಬಳಸುವಲ್ಲಿ ಏನಾಗಿದೆ ಅಂತಂದ್ರೆ, ಇದನ್ನ ಸಮರ್ಪಕವಾಗಿ ಬಳಸ್ತಾ ಇಲ್ಲ ಅಂತ ಹೇಳಿ ಏನಾಗಿದೆ, ಇವರ ಮೇಲೆ ಆರೋಪವನ್ನ ಮಾಡಲಾಗಿದೆ. ಸೊ ಇದು ಒಂದು ಭೋಪಾಲ್ನ ಓಕೆ ಮಧ್ಯಪ್ರದೇಶದ ಭೋಪಾಲ್ನ ಒಂದು ಪೀಪಲ್ಸ್ ಹಾಸ್ಪಿಟಲ್, ಸೊ ಇದರ ಮೇಲೆ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಸೊ ಹಿಯರ್ ದೇ ಡಿಮ್ಯಾಂಡೆಡ್, ಯಾರು ಅಂದ್ರೆ ಅದನ್ನ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದಾರಲ್ವಾ, ಅವ್ರು ಏನ್ ಹೇಳಿದಾರೆ ಅಂತಂದ್ರೆ ಸ್ಟಾಪೇಜ್ ಆಫ್ ದ ಟ್ರಯಲ್. ಸೊ ಈ ಒಂದು ಕೋವ್ಯಾಕ್ಸಿನ್ ಟ್ರಯಲ್ ಅನ್ನ
ಆ ಒಂದು ಹಾಸ್ಪಿಟಲ್ ಒಂದು ಸ್ಟಾಪ್ ಮಾಡಬೇಕು. ಹಾಗೆ ಸೊ ಅದರಲ್ಲಿ ಭಾಗಿಯಾಗಿರುವವರ ವಿರುದ್ಧ ಏನ್ ಮಾಡಬೇಕು, ಕ್ರಮವನ್ನು ತೆಗೆದುಕೊಳ್ಬೇಕು. ಹಾಗೆ ಆ ಒಂದು ಕ್ಲಿನಿಕಲ್ ಟ್ರಯಲ್ಗೆ ಒಳಪಟ್ಟಿರುವಂತಹ ವ್ಯಕ್ತಿಗಳಿಗೆ ಏನ್ ಮಾಡಬೇಕು, ಸೊ ಇಲ್ಲಿ ಪರಿಹಾರವನ್ನ ನೀಡಬೇಕಂತ ಹೇಳಿ ಏನ್ ಮಾಡಿದ್ದಾರೆ, ಸೊ ಇವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಸೊ ಇಲ್ಲಿ ಯಾವ ರೀತಿ ವೈಲೇಷನ್ ಆಗಿದೆ ಅಂತಂದ್ರೆ ಕ್ಲಿನಿಕಲ್ ಟ್ರಯಲ್, ಓಕೆ, ಸೊ ಹಿಯರ್ ಎಥಿಕ್ಸ್ ವೈಲೇಷನ್. ಸೊ ವೈದ್ಯಕೀಯದಲ್ಲಿ ಕೂಡ ಏನಾಗುತ್ತೆ ಅಂತಂದ್ರೆ ನೈತಿಕತೆ ಅನ್ನೋದು ಇರಬೇಕು. ಓಕೆ, ಸೊ ಇಲ್ಲಿ ಯಾವ ರೀತಿ ವೈಲೇಷನ್ ಮಾಡಿದ್ದಾರೆ ಅಂತಂದ್ರೆ, ಸೊ ವೈಲೇಷನ್ ಆಫ್ ಇನ್ಫಾರ್ಮ್ ಕನ್ಸೆಂಟ್ ಪ್ರೊಸೀಜರ್. ಸೊ ಹಿಯರ್ ಇನ್ಫಾರ್ಮ್ ಕನ್ಸೆಂಟ್ ಅಂತಂದ್ರೆ, ಸೊ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ಪೇಷಂಟ್ ಆಪರೇಷನ್ ಥಿಯೇಟರ್ಗೆ, ಓಕೆ, ಸೊ ಸರ್ಜರಿಗೆ ಹೋದಾಗ ಆ ಸರ್ಜರಿ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಆ ವ್ಯಕ್ತಿ, ಓಕೆ, ಆ ಪೇಷಂಟ್ ನ ಒಂದು ಏನ್ ಮಾಡ್ತಾರೆ ಅಂತಂದ್ರೆ ಆ ಟ್ರೀಟ್ಮೆಂಟ್ ಕುರಿತು ಏನ್ ಮಾಡ್ತಾರೆ, ಇಲ್ಲಿ ಸಹಿಯನ್ನು ತೆಗೆದುಕೊಳ್ತಾರೆ ಅವರು. ಓಕೆ, ಸೊ ಇದನ್ನು ಕೂಡ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ವೈಲೇಟ್ ಅನ್ನ ಮಾಡಿದ್ದಾರೆ. ಓಕೆ, ಕೋವ್ಯಾಕ್ಸಿನ್ ನೀಡುವ ಸಂದರ್ಭದಲ್ಲಿ ಅವರಿಗೆ ಒಪ್ಪಿಗೆಯನ್ನ ಪಡೆಯಲು ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಈ ಒಂದು ಕ್ಲಿನಿಕಲ್ ಟ್ರಯಲ್ ಅನ್ನ ಮಾಡಿದ್ದಾರೆ. ಹಾಗೆ ನಾನ್ ರಿಪೋರ್ಟಿಂಗ್ ಆಫ್ ಅಡ್ವರ್ಸ್ ಇವೆಂಟ್. ಸೊ ಈ ಒಂದು ಕ್ಲಿನಿಕಲ್ ಟ್ರಯಲ್ ನಿಂದ ಆಗಿರುವಂತಹ ದುಷ್ಪರಿಣಾಮಗಳ ಕುರಿತು ಅವ್ರು ಏನ್ ಮಾಡಿಲ್ಲ, ವರದಿಯನ್ನ ಮಾಡಿಲ್ಲ. ಹಾಗೆ ಮಾನಿಟರಿಂಗ್ ಅಂಡ್ ಫಾಲೋ ಅಪ್. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನು ನೀಡಲಾಗಿರುತ್ತೆ ಹಾಸ್ಪಿಟಲ್ಗಳಿಗೆ. ಸೊ ಅದನ್ನು ಕೂಡ ಇವ್ರು ಮಾಡಿಲ್ಲ, ಏನು ಇವರು ಫಾಲೋ ಅಪ್ ಮಾಡಿಲ್ಲ. ಸೊ ಹೀಗಾಗಿ ಏನಾಗಿದೆ, ಇಲ್ಲಿ ಎಥಿಕ್ಸ್ ವಯೋಲೇಷನ್ ಆಗಿದೆ. ಸೊ ಈ ಒಂದು ಕೋವ್ಯಾಕ್ಸಿನ್ ಸೊ ಇಂಡಿಯನ್ ಡ್ರಗ್ ರೆಗ್ಯುಲೇಟರ್, ಓಕೆ, ಸೊ ಇದೇನ್ ಮಾಡಿದೆ ಅಂತಂದ್ರೆ ಅಪ್ರೂವ್ ಮಾಡಿದ ಕೋವ್ಯಾಕ್ಸಿನ್ ಫಾರ್ ರೆಸ್ಟ್ರಿಕ್ಟೆಡ್ ಯೂಸ್ ಅಂಡರ್ ದ ಕ್ಲಿನಿಕಲ್ ಟ್ರಯಲ್ ಮೋಡ್. ಸೊ ಇದನ್ನ ರೆಸ್ಟ್ರಿಕ್ಟ್ ಮಾಡಿದ ಅಲ್ಲಿ ಬಿಫೋರ್ ಫೇಸ್ 3 ರೆಕ್ರೂಟ್ಮೆಂಟ್ ಅಂತ ಬರುತ್ತೆ. ಓಕೆ, ವಾಸ್ ಕಂಪ್ಲೀಟ್. ಸೊ ಇಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡ್ಲಾಗತ್ತೆ, ಅದನ್ನ ಸ್ಟಡಿ ಮಾಡ್ಲಾಗತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಲಾಗತ್ತೆ. ಥರ್ಡ್ ಸ್ಟೇಜ್ ನಲ್ಲಿ ಸೊ ಇದನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಾಗತ್ತೆ. ಬಟ್ ಇದನ್ನ ಏನ್ ಮಾಡಿದಾರೆ ಅಂದ್ರೆ ಥರ್ಡ್ ಸ್ಟೇಜ್ ನಲ್ಲಿ ಇದನ್ನ ಏನ್ ಮಾಡಿದ್ದಾರೆ, ರೆಸ್ಟ್ರಿಕ್ಟ್ ಮಾಡಿದ್ರು, ಅಂದ್ರೆ ನಿರ್ಬಂಧವನ್ನ ಮಾಡಿದ್ರು. ಆದ್ರೂ ಕೂಡ ಅದನ್ನ ಏನ್ ಮಾಡಿದಾರೆ, ಆ ಕೋವ್ಯಾಕ್ಸಿನ್ ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಅದನ್ನ ಮತ್ತೆ ಏನ್ ಮಾಡಿದ್ದಾರೆ, ಕ್ಲಿನಿಕಲ್ ಟ್ರಯಲ್ಗೆ ಒಳಪಡಿಸಿದ್ದಾರೆ. ಸೊ ಈ ರೀತಿಯ ಸನ್ನಿವೇಶಗಳಲ್ಲಿ ನಮ್ಗೆ ಎಥಿಕಲ್ ಕಮಿಟೀಸ್ ಅಂತ ಬರುತ್ತೆ, ಹಾಗೆ ವಿಷಲ್ ಬ್ಲೋವರ್ಸ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ಗಳಲ್ಲಿ ನೈತಿಕ ಕಮಿಟಿಗಳು ಏನ್ ಮಾಡಿದೆ ಅಂತಂದ್ರೆ, ಸೊ ಇದನ್ನ ವರದಿಯನ್ನ ಮಾಡಿಲ್ಲ. ಹಾಗೆ ವಿಷಲ್ ಬ್ಲೋವರ್ ಅಂದ್ರೆ ಆ ಒಂದು ವಿಷಲ್ ಬ್ಲೋವರ್ ಅಂತ ಯಾರಿಗೆ ಕರಿತೀವಿ ನಾವು, ಸೊ ಇನ್ ಕೇಸ್ ಯಾವ್ದಾದ್ರು ಒಂದು ಸಂಘಟನೆ ಅಥವಾ ವ್ಯಕ್ತಿ ಅನ್ಲಾಫುಲ್ ಆಕ್ಟಿವಿಟೀಸ್ ಅಥವಾ ಇಮ್ಮೋರಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಅವುಗಳಲ್ಲಿ ಭಾಗಿಯಾಗಿದ್ದರೆ ಅವುಗಳನ್ನ ಏನ್ ಮಾಡುತ್ತಾರೆ ಅಂತಂದ್ರೆ ಈ ವ್ಯಕ್ತಿಗಳು ವರದಿಯನ್ನ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಕೂಡ ಈ ರೀತಿಯ ಒಂದು ಇನ್ಸಿಡೆಂಟ್ ಇವಾಗ ಕಂಡು ಬಂದಿಲ್ಲ. ಸೊ ಹೀಗಾಗಿ ಏನಾಗಿದೆ, ಇಲ್ಲಿ ಎಥಿಕಲ್ ವೈಲೇಷನ್ ಆಗಿದೆ. ಸೊ ಇಲ್ಲಿ ಮೇಜರ್ ಒಂದು ಚಾಲೆಂಜಸ್ ಏನಂತಂದ್ರೆ ಈ ಒಂದು ಎಥಿಕಲ್ ಕ್ಲಿನಿಕಲ್ ಟ್ರಯಲ್ಸ್ ನಲ್ಲಿ ಒನ್, ಸೊ ಫಸ್ಟ್ ಪಾಯಿಂಟ್, ಆಫನ್ ವೈಲೇಟ್ ದ ಕ್ಲಿನಿಕಲ್ ಟ್ರಯಲ್ಸ್. ಸೊ ಇವಾಗ ಭೋಪಾಲ್ ನಲ್ಲಿ ನೋಡಿದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ರೆಸ್ಟ್ರಿಕ್ಟ್ ಮಾಡಿರುವಂತ ಒಂದು ವ್ಯಾಕ್ಸಿನ್ ಏನ್ ಮಾಡಿದ್ದಾರೆ, ಬಳಕೆನ ಮಾಡಿದ್ದಾರೆ. ಸೊ ಇದನ್ನ ಉಲ್ಲಂಘನೆ ಮಾಡ್ತಾರೆ. ಹಾಗೆ ವಿಷಲ್ ಬ್ಲೋವರ್ಸ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಬಟ್ ಫೇಸಸ್ ಅ ಸಿಗ್ನಿಫಿಕೆಂಟ್ ರಿಸ್ಕ್ ಅಂಡ್ ಲಾಕ್ ಆಫ್ ವಿಷಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಇನ್ ಇಂಡಿಯಾ. ಸೊ ಇಲ್ಲಿ ಈ ರೀತಿಯ ಒಂದು ಅಪರಾಧಗಳನ್ನ ನಡೆಯುವ ಸಂದರ್ಭದಲ್ಲಿ ಇವಾಗ ವರದಿ ಮಾಡ್ಬೇಕಿದ್ರೆ ಅವಾಗ ಅವ್ರ ಮೇಲೆ ಏನಾಗುತ್ತೆ, ಅವಾಗ ಅಪಾಯದ, ಓಕೆ, ಬೆದರಿಕೆ ಒಂದು ಅಪಾಯ ಬರುತ್ತೆ. ಸೊ ಹೀಗಾಗಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಭಾರತದಲ್ಲಿ ಅಂತ ಒಂದು ಕಾನೂನುಗಳಿಲ್ಲ ಅಂತ ಸೊ ಈ ಒಂದು ಆರ್ಟಿಕಲ್ ನೋಡಬಹುದು. ಹಾಗೆ ಸೊ ಈ ಒಂದು ಏನಿದು ಎಥಿಕಲ್ ಒಂದು ರೂಲ್ ಅನ್ನುವಂಥದ್ದು ಅಥವಾ ಈ ಸದ್ಯದಲ್ಲಿರುವಂತಹ ಕಾನೂನು, ಸೊ ಇದು ಕೇವಲ ಪಬ್ಲಿಕ್ ಸರ್ವೆಂಟ್ಗಳಿಗೆ ಮಾತ್ರ ಅನ್ವಯಿಸುತ್ತೆ. ಓಕೆ, ಅಂದ್ರೆ ಇಲ್ಲಿ ನಾವು ಏನಂತ ಹೇಳ್ಬೋದು, ಒಂದು ಗೌರ್ಮೆಂಟ್ ಒಂದು ಡಾಕ್ಟರ್ಸ್ಗಳಿಗೆ ಮಾತ್ರ ಇದು ಏನಾಗುತ್ತೆ, ಅಪ್ಲೈ ಆಗತ್ತೆ. ಎಸ್. ಸೊ ನೆಕ್ಸ್ಟ್ ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ನಮಗೆ ಹಿಂದೂ ಪೇಪರ್ನ 10th ಪೇಜ್ ಅಲ್ಲಿ ಇರುವಂತದ್ದು ಏರ್ ಪೊಲ್ಯೂಷನ್ ಕುರಿತಾಗಿದೆ ಇದು. ಓಕೆ, ಏರ್ ಪೊಲ್ಯೂಷನ್ ಹಿಯರ್ ಇಸ್ ದ ಕೀವರ್ಡ್, ಏರ್ ಪೊಲ್ಯೂಷನ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಏರ್ ಪೊಲ್ಯೂಷನ್ ಕುರಿತಾಗಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಸೊ ಹಿಯರ್ ಫಸ್ಟ್ ಒನ್, ಇಂಪ್ಯಾಕ್ಟ್ ಆಫ್ ಏರ್ ಪೊಲ್ಯೂಷನ್ ಆನ್ ಮೋರ್ಟಾಲಿಟಿ ಅಂತ ಇದೆ. ಅಂದ್ರೆ ಸಾವಿನ ಮೇಲೆ ಈ ಒಂದು ಏರ್ ಪೊಲ್ಯೂಷನ್ ಯಾವೆಲ್ಲ ರೀತಿಯ ಒಂದು ಪರಿಣಾಮವನ್ನ ಬೀರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಟೀಸ್ ವಿತ್ ಕ್ಲೀನ್ ಏರ್, ಓಕೆ, ಬೆಂಗಳೂರು ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಂಗಳೂರನ್ನ ಕೊಟ್ಟಿದ್ದಾರೆ. ಹಾಗೆ ಸೊ ಸಿಟೀಸ್ ವಿತ್ ಹೈಯರ್, ಓಕೆ, ಮೇ ಎಕ್ಸ್ಪೀರಿಯನ್ಸ್ ಹೈಯರ್ ಡೆತ್ ರೇಟ್ಸ್ ಫ್ರಾಮ್ ದ ಸೇಮ್ ಇನ್ಕ್ರೀಸ್ ಇನ್ ಏರ್ ಪೊಲ್ಯೂಷನ್ ಕಂಪೇರ್ ಟು ಸಿಟೀಸ್ ವಿತ್ ಹೈಯರ್ ಪೊಲ್ಯೂಷನ್ ಲೆವೆಲ್ ಡೆಲ್ಲಿ. ಸೊ ಡೆಲ್ಲಿಯಲ್ಲಿ ಏನಾಗಿದೆ ಅಂತಂದ್ರೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ
ಸೊ ಹಿಯರ್ ಏನಿದೆ, ಏರ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಇಲ್ಲಿ, ಬೆಂಗಳೂರಲ್ಲಿ ಕಡಿಮೆ ಇದೆ. ಆದ್ರೂ ಕೂಡ ಏನಾಗ್ತಾ ಇದೆ, ಬೆಂಗಳೂರಲ್ಲಿ ಕೂಡ ಅಂದ್ರೆ ಕಡಿಮೆ ಒಂದು ಏರ್ ಪೊಲ್ಯೂಷನ್ ಇರುವಂತ ನಗರಗಳಲ್ಲಿ ಕೂಡ ಏನಾಗ್ತಾ ಇದೆ ಇವಾಗ ಸಾವಿನ ಪ್ರಮಾಣ, ಅಂದ್ರೆ ಏರ್ ಪೊಲ್ಯೂಷನ್ ಇಂದ ಸಾವಿನ ಪ್ರಮಾಣ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇರುವಂತದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಡೇಟಾವನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಆಗುವಂತಹ ಸಾವುಗಳಲ್ಲಿ, ಓಕೆ. ಸೊ ಹಿಯರ್ ಒಂದು ಈ ಏರ್ ಪೊಲ್ಯೂಷನ್ ಇಂದನೇ ಡೆಲ್ಲಿಯಲ್ಲಿ ಎಷ್ಟು ಸಾವುಗಳಾಗತ್ತೆ, 11.5% ಡೆತ್ಗಳಾಗತ್ತೆ. ಹಾಗೆ ಬೆಂಗಳೂರಲ್ಲಿ ನೋಡಿದ್ರೆ 4.8% ಡೆತ್ ಈ ಒಂದು ಏರ್ ಪೊಲ್ಯೂಷನ್ ಅಂತಾನೆ ಆಗತ್ತೆ. ಸೊ ಈ ಒಂದು ಸ್ಟಡಿಯ ಪ್ರಕಾರ ಸೊ ಏನೆಲ್ಲ ಒಂದು ಡೇಟಾ ಇದೆ ಅಂತಂದ್ರೆ ಇಲ್ಲಿ ನಿಯರ್ಲಿ, ಸೊ ಇಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತ ಬರುತ್ತೆ. ಓಕೆ, ಸೊ PM2.5 ಅನ್ನೋದು ಏನಾಗಿದೆ ಅಂದ್ರೆ ಒಂದು ಏರ್ ಪೊಲ್ಯೂಟೆಂಟ್ ಆಗಿದೆ. ಓಕೆ, ಸೊ ಇದರ ಒಂದು ಕಾರಣದಿಂದಾಗಿ ವಾರ್ಷಿಕವಾಗಿ ಸುಮಾರು 30,000 ಸಾವುಗಳಾಗತ್ತೆ, ಅಂದ್ರೆ 7.2% ಸಾವುಗಳು ಜಸ್ಟ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟರ್ 2.5. ಹಾಗೆ ಡೈಲಿ ಡೆತ್ ರೇಟ್ ಎಷ್ಟಿದೆ ಅಂತಂದ್ರೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ 1.2% ನಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಒಂದಿಷ್ಟು ಡೇಟಾವನ್ನು ಕೊಟ್ಟಿದ್ದಾರೆ ಸಿಟಿ ವೈಸ್. ಏನಂತಂದ್ರೆ ಸೊ 2008 ಮತ್ತು 19 ಒಂದು ಅವಧಿಯಲ್ಲಿ ಏನಾಗಿದೆ, ಸುಮಾರು ಡೆಲ್ಲಿ ಹ್ಯಾಡ್, ಸೊ ಡೆಲ್ಲಿ ಸಿಟಿ ಒಂದರಲ್ಲಿ ಎಷ್ಟಾಗಿದೆ ಅಂದ್ರೆ 12,000 ಡೆತ್ ಆಗಿದೆ ಒಂದು ವರ್ಷ ಈ ಒಂದು ಅವಧಿಯಲ್ಲಿ. ಹಾಗೆ ಇನ್ನು ಸಿಮ್ಲಾದಲ್ಲಿ ನೋಡಿದ್ರೆ ಸೊ ಕೇವಲ ಇಲ್ಲಿ ವಾರ್ಷಿಕವಾಗಿ ಎಷ್ಟು ಡೆತ್ ಆಗುತ್ತೆ, 59 ಡೆತ್ ಆಗಿದೆ. ಹಾಗೆ ಸೊ ಇದೇ ಒಂದು ಅವಧಿಯಲ್ಲಿ ಈ 2008 ಅಂಡ್ 2019 ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಡೆತ್ ಆಗಿದೆ, ಸುಮಾರು 2,100 ಡೆತ್ಗಳಾಗಿವೆ. Now let us see the next article. Here this article is in page number 8. India to host UNESCO World Heritage ಕಮಿಟಿ ಸೆಷನ್ ಅಂತ ಇದೆ. ಸೊ ಭಾರತ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಯುನೆಸ್ಕೋನ ಒಂದು ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಂತ ಬರುತ್ತೆ. ಸೊ ಇದರ ಒಂದು ಅಧ್ಯಕ್ಷೆ, ಇದರ ಒಂದು ಸೆಷನ್ ಒಂದು ಯಾರು ಆಯೋಜನೆ ಮಾಡ್ಲಿದ್ದಾರೆ ಅಂತಂದ್ರೆ, ಅಥವಾ ಅದರ ಹೋಸ್ಟ್ ನ ಯಾರು ಮಾಡ್ಲಿದ್ದಾರೆ ಅಂತಂದ್ರೆ ಭಾರತ ಇದರ ಒಂದು ಆತಿಥ್ಯವನ್ನ ವಹಿಸಿಕೊಳ್ಳಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಈ ಒಂದು ಸೆಷನ್ ಎಷ್ಟನೇದು ಇದೆ ಅಂತಂದ್ರೆ 46 ಸೆಷನ್ ಆಗಿದೆ, 46 ಸೆಷನ್. ಸೊ ಹಿಯರ್ ದ ವರ್ಲ್ಡ್ ಹೆರಿಟೇಜ್ ಕಮಿಟಿ ಕಂಪ್ರೈಸಸ್, ಸೊ ಇದರಲ್ಲಿ 21 ಮೆಂಬರಿಂಗ್ ಏನು ಬರ್ತಾರೆ, ಮೆಂಬರ್ಸ್ ಬರ್ತಾರೆ. ಸೊ ಇವರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತಂದ್ರೆ ಈ ಯುನೆಸ್ಕೋನ ಜನರಲ್ ಅಸೆಂಬ್ಲಿ ಅವರು ಆಯ್ಕೆನ ಮಾಡ್ತಾರೆ. ಹಾಗಿದ್ರೆ ಸೊ ಇವಾಗ ಈ ಸದ್ಯದಲ್ಲಿ ಯಾವೆಲ್ಲ ಒಂದು ಕಂಟ್ರಿಗಳು ಇದರ ಒಂದು ಸದಸ್ಯತ್ವವನ್ನು ಹೊಂದಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಸೊ ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬೆಲ್ಜಿಯಂ, ಬಲ್ಗೇರಿಯಾ, ಗ್ರೀಸ್, ಇಂಡಿಯಾ, ಇಟಲಿ, ಜಮೈಕಾ, ಜಪಾನ್, ಕಜಕಿಸ್ತಾನ್, ಕೀನ್ಯಾ ಇದೆ, ಲೆಬನಾನ್ ಇದೆ, and Mexico, Qatar, Republic of Korea, Rwanda, Saint Vincent ಇದೆ, and ಗ್ರೆನಾಡಿನ್ಸ್ ಇದೆ, ಸೆನೆಗಲ್ ಇದೆ, ಟರ್ಕಿ, ಉಕ್ರೇನ್, ವಿಯೆಟ್ನಾಂ ಅಂಡ್ ಜಾಂಬಿಯಾ ಕೂಡ ಇದೆ. ಓಕೆ, ಹಾಗೆ ದ ಕಮಿಟಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅಂತ ಬರುತ್ತೆ. ಓಕೆ, ಸೊ ಈ ಒಂದು ಯುನೆಸ್ಕೋನ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ನ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಅಂತಂದ್ರೆ ಸೊ ಹಾಗೆ ದಿಸ್ ಕಮಿಟಿ ಮಾಡುತ್ತೆ. ಸೊ ಈ ಒಂದು ಆರ್ಟಿಕಲ್ ಹೊರತಾಗಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಸೊ ಈ ವರ್ಲ್ಡ್ ಹೆರಿಟೇಜ್ ಕಮ್ಯುನಿಟಿ ಬಗ್ಗೆ ಸೊ ತಿಳ್ಕೊಳ್ಬೇಕಾದಂತ ಒಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅನ್ನು ತಿಳ್ಕೊಳ್ಳೋಣ. ಸೊ ಹಿಯರ್ ಸೊ ಇದರ ಒಂದು ರೋಲ್ ಏನಂತಂದ್ರೆ ಇದು ಮೇಲೆ ಹೇಳಿದಾಗ ಇಂಪ್ಲಿಮೆಂಟೇಷನ್ ಆಫ್ ದ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅಂತ ಬರುತ್ತೆ. ಸೊ ಇದನ್ನ ಜಾರಿ ಮಾಡುವಂತ ಕೆಲಸ ಯಾರ್ದಾಗಿರುತ್ತೆ, ಸೊ ಈ ಕಮಿಟಿದಾಗಿರುತ್ತೆ. ಹಾಗೆ ಇಟ್ ಹ್ಯಾಸ್ ದ ಫೈನಲ್ ಸೇ ಆನ್ ವೆದರ್ ಪ್ರಾಪರ್ಟಿ ಇಸ್ ಇನ್ಸ್ಕ್ರೈಬ್ಡ್ ಆನ್ ದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಬರುತ್ತೆ. ಅಂದ್ರೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ ಅಂತ ಇರುತ್ತೆ. ಪ್ರದೇಶ ಅಂದ್ರೆ ಅವುಗಳನ್ನ ಒಂದು ಐತಿಹಾಸಿಕ ಸ್ಥಳಗಳಿಗೆ ಏನ್ ಮಾಡ್ಲಾಗತ್ತೆ, ನೀಡಲಾಗತ್ತೆ. ಸೊ ಅವುಗಳನ್ನ ಆ ಪಟ್ಟಿಗೆ ಸೇರಿಸುವುದರ ಕುರಿತು ಅಂತಿಮ ನಿರ್ಧಾರ ಯಾರು ಮಾಡ್ತಾರೆ ಅಂತಂದ್ರೆ ಹಾಗೆ ಈ ಒಂದು ಕಮಿಟಿ ಮಾಡುತ್ತೆ. ಹಾಗೆ ಅವುಗಳನ್ನ ಸರಿಯಾಗಿ ಯಾರು ಮಾನಿಟರ್ ಮಾಡ್ತಾ ಇರಲ್ವಾ, ಅದು ಅವುಗಳನ್ನ ಸಂರಕ್ಷಣೆ ಯಾರು ಮಾಡೋದಿಲ್ಲ ಅಲ್ವಾ, ಅವುಗಳ ವಿರುದ್ಧ ಶಿಸ್ತುಬದ್ಧ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಸೊ ಇದು ಆದೇಶವನ್ನ ನೀಡುತ್ತೆ. ಹಾಗೆ ಆ ಲಿಸ್ಟ್ ನಿಂದ ಅವುಗಳನ್ನ ಡಿಲೀಟ್ ಮಾಡ್ಲಿಕ್ಕೂ ಕೂಡ ಈ ಒಂದು ಕಮಿಟಿಗೆ ಅಧಿಕಾರವಿರುತ್ತೆ. ಸೊ ಮೇಲೆ ಹೇಳಿದ ಹಾಗೆ ಇದರಲ್ಲಿ 21 ಮೆಂಬರ್ ಸ್ಟೇಟ್ ಬರುತ್ತೆ. ಸೊ ಇವರ ಒಂದು ಅಧಿಕಾರಾವಧಿ ಎಷ್ಟಿರುತ್ತೆ, ಇಲ್ಲಿ 6 ಇಯರ್ಸ್ ಇರುತ್ತೆ ಈ ಮೆಂಬರ್ ಸ್ಟೇಟ್ಗಳು. ಆದ್ರೂ ಕೂಡ ಇಲ್ಲಿ ಕೆಲವು ರಾಷ್ಟ್ರಗಳು ಏನ್ ಮಾಡತ್ತೆ ಅಂತಂದ್ರೆ ಬೇರೆಯವರಿಗೂ ಅವಕಾಶ ಸಿಗಲಿ ಅನ್ನೋಕ್ಕಾಗಿ ಕೇವಲ ಅವರು 4 ಒಂದು ವರ್ಷಗಳವರೆಗೆ ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ, ರಿಸೈನ್ ಅನ್ನ ಮಾಡ್ತಾರೆ. Yes, now let us look at the
ನೆಕ್ಸ್ಟ್ ಟಾಪಿಕ್ ಹಿಯರ್ ಕ್ಯಾಬಿನೆಟ್ ಕಮಿಟಿ ರೀಕನ್ಸ್ಟಿಟ್ಯೂಟೆಡ್ ಅಂತ ಇದೆ, NDA ಪಾರ್ಟ್ನರ್ಸ್ ಆನ್ ಬೋರ್ಡ್ ಅಂತ ಇದೆ. ಸೊ ನಾವು ಅಂದ್ರೆ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಸ್ಟಡಿ ಮಾಡಬೇಕಿದ್ರೆ ಸೊ ನಿಮಗೆ ಹಿಂದಿನ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಒಂದು ಕ್ಯಾಬಿನೆಟ್ ಕಮಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಮಂತ್ರಿಗಳು ಯಾವೆಲ್ಲ ಒಂದು ಕಮಿಟಿಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ ಅಂತ ನೋಡೋಣ. ಸೊ ಹಿಯರ್ ಮೋಸ್ಟ್ ಆಫ್ ದ ಪ್ಯಾನಲ್ಸ್ ಆರ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತ ಯಾವೆಲ್ಲ ಸಮಿತಿಗಳು ಬರುತ್ತೆ ಅಂತ ನೋಡೋಣ. ಸೊ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂಡ್ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಅಂತ ಇದೆ. ಸೊ ಇವಿಷ್ಟು ನಮಗೆ ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ನೌ ಲೆಟ್ ಅಸ್ ಲುಕ್ ಅಟ್ ದ ನೆಕ್ಸ್ಟ್ ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ನಮಗೆ ಪೇಜ್ ನಂಬರ್ 8 ಅಲ್ಲಿ ಕಂಡು ಬರುತ್ತೆ. ಸೊ ಹಿಯರ್ ಸ್ಮಾರ್ಟ್ ಸಿಟಿ ಮಿಷನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗೆ ಈ ಒಂದು ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಹಿಯರ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅಂಡರ್ ದ ಈ ಸ್ಮಾರ್ಟ್ ಸಿಟಿ ಮಿಷನ್ ಲಾಂಚ್ ಇನ್ ಜೂನ್. ಇದನ್ನ ಯಾವಾಗ ಲಾಂಚ್ ಮಾಡಲಾಗುತ್ತೆ? 2015ರಲ್ಲಿ ಲಾಂಚ್ ಮಾಡಲಾಗಿದೆ. ಹಾಗಿದ್ರೆ ಈ ಯೋಜನೆಯ ಭಾಗವಾಗಿ 100 ಸಿಟಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಸೊ ಅದರಲ್ಲಿ ಏನಾಗಿದೆ ಅಂತಂದ್ರೆ ಇವಾಗ ಸದ್ಯಕ್ಕೆ ಸೊ ಸುಮಾರು 8,000 ಪ್ರಾಜೆಕ್ಟ್ ಅನ್ನ ಏನ್ ಮಾಡಬೇಕಾಗಿತ್ತು? ಕಂಪ್ಲೀಟ್ ಅನ್ನ ಮಾಡಬೇಕಾಗಿತ್ತು. ಸೊ ಇದರಲ್ಲಿ ಇವಾಗ ಸದ್ಯಕ್ಕೆ ಕೇವಲ 7,188 ಪ್ರಾಜೆಕ್ಟ್ಸ್ ಮಾತ್ರ ಕಂಪ್ಲೀಟ್ ಮಾಡಿದ್ದಾರೆ. ಅಂದ್ರೆ 90% ಏನಾಗಿದೆ? ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಸೊ ಕೇವಲ 10% ರಿಮೈನಿಂಗ್ ಇದೆ. ಓಕೆ, ಹಾಗೆ ಇದಕ್ಕೆ ಒಂದು ಉದ್ದೇಶಿತ ಬಜೆಟ್ ಎಷ್ಟಾಗಿದೆ ಅಂದ್ರೆ 1.6 lakh crore ಆಗಿದೆ. ಓಕೆ, ಸೊ ಹೀಗಾಗಿ ಈ 10% ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸೊ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಮಾರ್ಚ್ 31, 2025 ಏನ್ ಮಾಡಿದ್ದಾರೆ? ಕಾಲಾವಕಾಶವನ್ನ ನೀಡಿದ್ದಾರೆ. ಸೊ ಫಸ್ಟ್ ನಾವು ಇವಾಗ ಈ ಸ್ಮಾರ್ಟ್ ಒಂದು ಸಿಟಿ ಮಿಷನ್ ಅಂತಂದ್ರೆ ಏನು? ಸೊ ಅದು ಯಾವ ಒಂದು ಸೊ ಇದು ನಮ್ಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಬರುತ್ತೆ. ಓಕೆ, ಸೊ ಈ ಒಂದು ಸ್ಕೀಮ್ ನಮ್ಗೆ ಕೇಂದ್ರ ಪ್ರಾಯೋಜಿತ ಒಂದು ಯೋಜನೆ ಆಗಿದೆ. ಅಂದ್ರೆ ಇಲ್ಲಿ ಸ್ಪಾನ್ಸರ್ಡ್ ಅಂತಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ. ಓಕೆ, ಸೊ ಇದನ್ನ 2015ರಲ್ಲಿ ಲಾಂಚ್ ಮಾಡಲಾಗುತ್ತೆ. 100 ಸಿಟಿಗಳನ್ನ ಆಯ್ಕೆ ಮಾಡಿದ್ದಾರೆ. ಸೊ ಇದರ ಒಂದು ಉದ್ದೇಶ ಏನಂತಂದ್ರೆ ಸೊ ಇಲ್ಲಿ ಸ್ಮಾರ್ಟ್ ಸೊಲ್ಯೂಷನ್ ಅಂತ ಬರುತ್ತೆ. ಓಕೆ, ಸೊ ಫಸ್ಟ್ ಈ ಸ್ಮಾರ್ಟ್ ಸೊಲ್ಯೂಷನ್ಗಳ ಒಂದು ಮುಖಾಂತರ ಸೊ ಏನ್ ಮಾಡ್ಲಾಗತ್ತೆ ಅಂದ್ರೆ ಆ ಒಂದು ಸಿಟಿಗಳ ಒಂದು ಕೋರ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಹೆಲ್ತ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಓಕೆ, ಸೊ ಇವುಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಏನ್ ಮಾಡ್ಲಾಗತ್ತೆ ಇಲ್ಲಿ ಈ ಸ್ಮಾರ್ಟ್ ಸೊಲ್ಯೂಷನ್ ಬಳಕೆ ಮಾಡಿಕೊಳ್ಳಲಾಗತ್ತೆ. ಸೊ ಹಿಯರ್ ನಾವು ಫಸ್ಟ್ ಇವಾಗ ಈ ಸ್ಮಾರ್ಟ್ ಸೊಲ್ಯೂಷನ್ ಅಂತಂದ್ರೆ ಏನೆಲ್ಲ ಬರುತ್ತೆ ಅಂತ ತಿಳ್ಕೋಣ. ಹಿಯರ್ ಆರ್ ದ ಸ್ಮಾರ್ಟ್ ಸೊಲ್ಯೂಷನ್. ಈ ಗವರ್ನೆನ್ಸ್ ಅಂತ ಬರುತ್ತೆ, ಈ ಸಿಟಿಜನ್ಸ್ ಅಂತ ಬರುತ್ತೆ. ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್, ಎನರ್ಜಿ ಮ್ಯಾನೇಜ್ಮೆಂಟ್, ಹಾಗೆ ಅರ್ಬನ್ ಮೊಬಿಲಿಟಿ. ಸೊ ಇವುಗಳಿಗೆ ಏನಂತ ಕರಿತೀವಿ ನಾವು? ಸ್ಮಾರ್ಟ್ ಸೊಲ್ಯೂಷನ್ ಅಂತ ಕರಿತೀವಿ. ಇವುಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡೋದು ಅಂತಂದ್ರೆ ಅಲ್ಲಿ ಒಂದು ನಗರದ ಜನರು ಒಂದು ಸುಸ್ಥಿರ ವಾತಾವರಣ ಹೊಂದಲಿಕ್ಕೆ ಸೊ ಅವರಿಗೆ ಇದೇನಾಗುತ್ತೆ? ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ಅಂತಂದ್ರೆ ಏನು ಅನ್ನೋದಕ್ಕೆ ಸೊ ಒಂದು ಡೆಫಿನಿಷನ್, ಒಂದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ಅನ್ನೋದಿಲ್ಲ. ಕೇವಲ ಇಲ್ಲಿ ನಾವು ಈ ಒಂದು 6 ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಅನ್ನ ಆಧರಿಸಿ ಏನ್ ಮಾಡ್ತೀವಿ ಅಂತಂದ್ರೆ ಸ್ಮಾರ್ಟ್ ಸಿಟಿಯನ್ನ ಏನ್ ಮಾಡ್ತೀವಿ? ಡಿಫೈನ್ ಮಾಡ್ತೀವಿ. ಸೊ ಹೀಗಾಗಿ ನಮ್ಗೆ ಈ ಸ್ಮಾರ್ಟ್ ಸಿಟಿ ಕುರಿತು ಒಂದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ಇಲ್ಲ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರುವಂತ ಆರ್ಟಿಕಲ್ಗಳ ಮೇಲೆ ಸೊ ಕೆಲವೊಂದಿಷ್ಟು ಪ್ರಿಲಿಮ್ಸ್ ಕ್ವಶನ್ಗಳಿವೆ. ಸೊ ಅವುಗಳನ್ನ ನೋಡೋಣ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾಬಿನೆಟ್ ಕಮಿಟೀಸ್ ಆರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತ ಇದೆ. ಓಕೆ, ಪ್ರೈಮ್ ಮಿನಿಸ್ಟರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತ ಈ ಒಂದು ಕಮಿಟಿಗಳು ಯಾವಿವೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಇದೆ, ದ ಎಕನಾಮಿಕ್ ಅಫೇರ್ಸ್ ಕಮಿಟಿ ಇದೆ, ಹಾಗೆ ದ ಪಾರ್ಲಿಮೆಂಟರಿ ಅಫೇರ್ಸ್ ಕಮಿಟಿ ಅಂಡ್ ದ ಅಪಾಯಿಂಟ್ಮೆಂಟ್ ಕಮಿಟಿ ಇದೆ. ಓಕೆ, ಸೊ ಇವುಗಳಲ್ಲಿ ಯಾವ್ದು ಸರಿ ಆಗುತ್ತೆ ಅನ್ನೋದನ್ನ ನೀವು ಸೊ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಸ್ಮಾರ್ಟ್ ಸಿಟಿ ಮಿಷನ್ಗೆ ಸಂಬಂಧಿಸಿದಂತೆ ಸೊ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವ್ದು ಸರಿ ಇದೆ ಅಂತ ಕೊಟ್ಟಿರ್ತಾರೆ. ಸೊ ಫಸ್ಟ್ ನಾವು ಇವಾಗ ಅಬ್ಸರ್ವ್ ಇಲ್ಲಿ ಮಾಡ್ಬೇಕು. ಸೊ ಇನ್ ಕೇಸ್ ಅವುಗಳಲ್ಲಿ ಏನ್ ಮಾಡಿರ್ತಾರೆ, ಈಸ್ ಆರ್
ಇನ್ಕರೆಕ್ಟ್ ಅಂತಾನು ಕೇಳ್ತಾರೆ. ಓಕೆ, ಸೊ ಇದನ್ನ ಅಬ್ಸರ್ವ್ ಮಾಡ್ಬೇಕು ನಾವಿಲ್ಲಿ. ಸೊ ಇಟ್ ಇಸ್ ದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕೇಳಿದ್ದಾರೆ. ಹಾಗೆ ದಿರ್ ಇಸ್ ದ ನೋ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಆರ್ ಟೆಂಪ್ಲೇಟ್ಸ್ ಆಫ್ ಅ ಸ್ಮಾರ್ಟ್ ಸಿಟಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸರಿ ಉತ್ತರ ಯಾವ್ದಾಗತ್ತೆ ಅನ್ನೋದನ್ನ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಸೊ ಇದರ ಉತ್ತರಗಳನ್ನ ನಾವು ನಿಮ್ಗೆ ನಾಳೆ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಲಿದ್ದೀವಿ. ಸೊ ಈ ಒಂದು ಕ್ಲಾಸಿನ PDF ಅನ್ನ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಪಾಂಚಜನ್ಯ IAS ಅನ್ನುವಂಥ ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀವಿ. ನೀವು ಬೇಕಿದ್ರೆ ಅದನ್ನ ರೆಕಾರ್ಡ್ ಮಾಡಿಕೊಳ್ಳಬಹುದು. ಸೊ ಇದರ ಉತ್ತರಗಳನ್ನ ನಾಳೆ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಕ್ಲಾಸಿನ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಸೊ ಎಲ್ರಿಗೂ ನಮಸ್ಕಾರ.